ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ವೃಷಭ ರಾಶಿಯವರಿಗೆ ಶನಿಯು ಬದಲಾವಣೆ ಆಗ್ತಾ ಇರೋದ್ರಿಂದ ಕುಂಭರಾಶಿಯಿಂದ ಮೀನರಾಶಿಗೆ ಶನಿ ಪ್ರವೇಶ ಆಗ್ತಾ ಇರೋದ್ರಿಂದ ನಿಮಗೆ ಯಾವ ರೀತಿ ಫಲಗಳು ಸಿಗಲಿವೆ, ಬಿ ಪ್ರಿಪೇರ್, ಸಿದ್ಧರಾಗಿ ತಯಾರಾಗಿ ಯಾವ ರೀತಿ ನೀವು ತಯಾರಿ ಆಗಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ನೀವು ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕೆ ನೀವು ತಯಾರಾಗಬೇಕಾಗಿದೆ. ಶನಿಯು ನಿಮಗೆ ಲಾಭವನ್ನು ನೀಡಲು ಲಾಭ ಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ಮತ್ತು ನಿಮ್ಮ ಉದ್ಯೋಗ, ನಿಮ್ಮ ಅಂತಸ್ತು, ಸಮಾಜದಲ್ಲಿ ಇರಬೇಕಾದಂತಹ ಗೌರವ, ಇದಕ್ಕೆಲ್ಲದಕ್ಕೂ ನಿಮಗೆ ಸ್ಥಾನಮಾನವನ್ನು ಕೊಡಲು ಶನಿಯು ಲಾಭ ಸ್ಥಾನಕ್ಕೆ ಪ್ರವೇಶಿಸ್ತಾ ಇರೋದ್ರಿಂದ ಬಿ ರೆಡಿ ಫಾರ್ ಅಪ್ರಿಷಿಯೇಷನ್ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಶನಿಗ್ರಹವು 2025 ಮಾರ್ಚ್ 29ನೇ ದಿನಾಂಕವು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಆಗ್ತಾರೆ. ಅದು ನಿಮಗೆ ಲಾಭ ಸ್ಥಾನ ಆಗಿದೆ. ಅಲ್ಲಿ ಗ್ರಹಣವೂ ಆ ದಿನ ನಡೆಯೋದ್ರಿಂದ, ಅಮಾವಾಸ್ಯೆಯೂ ಆಗಿರೋದ್ರಿಂದ, ಈಗಾಗಲೇ ಅಲ್ಲಿ ರಾಹುಗ್ರಹವು ಸಂಚಾರ ಮಾಡ್ತಾ ಇರೋದ್ರಿಂದ ಮತ್ತು ಸೂರ್ಯ, ಚಂದ್ರ, ಬುಧ, ಶುಕ್ರ ಗ್ರಹಗಳು ಆ ದಿನ ಅಲ್ಲಿ ಇರೋದ್ರಿಂದ ಒಂದು ರೀತಿಯ ಶನಿಗ್ರಹಕ್ಕೆ ಅಲ್ಲಿ ಮಿತ್ರಗ್ರಹಗಳು ಇರೋದ್ರಿಂದ ಒಂದು ರೀತಿ ಸ್ವಾಗತವೂ ಇದೆ. ಆದರೆ ಬೇರೆ ಗ್ರಹಗಳು ಇರೋದ್ರಿಂದ ಶನಿಯ ಫಲಾನುಫಲಗಳು ಯಾವ ರೀತಿ ಇದೆ ವೃಷಭ ರಾಶಿಗೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಮೀನರಾಶಿಯಲ್ಲಿ ಶನಿಯು 2.5 ವರ್ಷಗಳ ಹೆಚ್ಚಿನ ಕಾಲವು ಅಲ್ಲಿ ಸಂಚರಿಸೋದ್ರಿಂದ ಲಾಭ ಸ್ಥಾನದಲ್ಲಿ ನಿಮಗೆ 2.5 ವರ್ಷಗಳ ಹೆಚ್ಚಿನ ಕಾಲವು ಶನಿಯ ಫಲಾನುಫಲಗಳಲ್ಲಿ ಒಳ್ಳೆಯ ಫಲಗಳನ್ನು ನೀವು ಪಡೆದುಕೊಳ್ತೀರಾ. ಅಂದರೆ ನೀವು ಹೊಸ ಕೆಲಸಗಳನ್ನು ಆರಂಭಿಸಲು ಒಳ್ಳೆಯ ಫಲವನ್ನು ಶನಿ ನೀಡ್ತಾರೆ. ಶನಿ ಬಲ ಇರೋದ್ರಿಂದ ಮತ್ತು ಯಾವುದೇ ಒಂದು ಉದ್ಯೋಗದಲ್ಲಿ ಒಳ್ಳೆಯ ಸ್ಥಾನ, ಮಾನ, ಗೌರವವನ್ನು, ಪ್ರಶಂಸೆಯನ್ನು ನೀವು ಪಡೆದುಕೊಳ್ತೀರಾ. ನೀವು ಈ ಹಿಂದೆ ನೀವೇನೇ ಮಾಡಿದ್ದರೂ ನನಗೆ ನಿರೀಕ್ಷೆ ಬರುವಷ್ಟು ಲಾಭ ಸಿಗಲಿಲ್ಲ, ನಾನು ಅಂದುಕೊಂಡ ಹಾಗೆ ಆಗಲಿಲ್ಲ, ನಾನು ಆ ಒಂದು ಹೆಸರು ಸಿಗಲಿಲ್ಲ, ತುಂಬ ಪ್ರಯತ್ನ ಪಡ್ತಾ ಇದ್ದೇನೆ ಆದರೆ ನನಗೆ ಗೌರವ ಸಿಗಲಿಲ್ಲ, ಒಳ್ಳೆಯ ಸ್ಥಾನ ಸಿಗಲಿಲ್ಲ ಅಂದುಕೊಂಡವರಿಗೆ ಈಗ ಒಳ್ಳೆಯ ಅವಕಾಶ. ಅಂದರೆ ಇಟ್ಸ್ ಟೈಮ್ ಟು ಲುಕ್ ಬ್ಯಾಕ್ ಅನ್ನುವ ರೀತಿಯಲ್ಲಿ ನೀವು ಹಿಂದೆ ಏನು ಮಾಡಿದ್ದೀರಾ ಅದಕ್ಕೆ ಈಗ ಒಳ್ಳೆಯ ಫಲಗಳು ಪಡೆದುಕೊಳ್ತೀರಾ. ಲಾಭಸ್ಥಾನದಲ್ಲಿ ಶನಿ ಬಂದು ನಿಮ್ಮ ಜನ್ಮ ರಾಶಿ ವೃಷಭವನ್ನು ವೀಕ್ಷಣೆ ಮಾಡೋದ್ರಿಂದ ನೀವು ಹೆಚ್ಚಿನ ಒಂದು ಶ್ರಮವನ್ನು ಪಟ್ಟು ನೀವು ಶ್ರಮ ಪಡ್ತೀರಾ. ನೀವು ಹೊಸ ಒಂದು ಹಣ ಸಂಪಾದನೆಗಾಗಿ, ಆದಾಯಕ್ಕಾಗಿ, ಕಾರ್ಯಗಳಲ್ಲಿ ಜಯವನ್ನು ಪಡೆದುಕೊಳ್ಳುವುದಕ್ಕಾಗಿ ಮುಖ್ಯವಾಗಿ ಕರ್ತವ್ಯಗಳನ್ನು ನೀವು ನಿಭಾಯಿಸಬೇಕಾಗುತ್ತೆ, ನಿಭಾಯಿಸ್ತೀರಾ. ಶನಿಯು ಲಾಭಸ್ಥಾನದಿಂದ ನಿಮ್ಮ ಜನ್ಮ ಒಂದು ರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ಮತ್ತು ಅಲ್ಲಿಂದ ಶನಿಯು ನಿಮ್ಮ ಒಂದು ವಿದ್ಯಾಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಆ ಒಂದು ಸ್ಥಾನಕ್ಕೂ ಅದು ಮಿತ್ರ ಒಂದು ಸ್ಥಾನ ಆಗಿರೋದ್ರಿಂದ ವಿದ್ಯೆಗಾಗಿರಬಹುದು, ಸಂತಾನ, ನಿಮ್ಮ ಮಕ್ಕಳಿಗೆ ಆಗಿರಬಹುದು, ಯಾವುದೇ ನೇಮ್ ಫೇಮ್ಗೂ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ. ಅಲ್ಲಿ ಶುಭವನ್ನೇ ನಿಮಗೆ ಶನಿಯು ನೀಡೋದ್ರಿಂದ ವಿದ್ಯಾರ್ಥಿಗಳಿಗೂ ಶುಭವನ್ನೇ ಆ ಸ್ಥಾನದಲ್ಲಿ ನೀಡೋದ್ರಿಂದ ನೀವು ಹೆಚ್ಚಿನ ಶನಿಯ ಶುಭ ಫಲಗಳನ್ನು ಪಡೆದುಕೊಳ್ತೀರಾ. ಒಳ್ಳೆಯ ಸ್ಥಾನ, ಒಳ್ಳೆಯ ಅಂತಸ್ತು, ಸಮಾಜದಲ್ಲಿ ನೀವು ನಿಮಗೇನಾದರೂ ಒಳ್ಳೆಯ ದಶೆ ಭುಕ್ತಿ ಕಾಲ ನಡೀತಾ ಇದ್ದರೆ, ಅಂದರೆ ಯೋಗಕಾರಕರ ಭುಕ್ತಿ ಕಾಲ ನಡೀತಾ ಇದ್ದರೆ ನಿಮಗೆ ವಾಹನ ಲಾಭವು, ಆಸ್ತಿಯನ್ನು ಖರೀದಿ ಮಾಡುವಂಥದ್ದು, ಭೂಮಿಯನ್ನು ನೀವು ತೆಗೆದುಕೊಳ್ಳುವಂಥದ್ದು, ಇಂಥ ಒಂದು ಗೃಹ ನಿರ್ಮಾಣ ಮಾಡಿಕೊಳ್ಳುವಂತಹ ಒಂದು ಫಲಾನುಫಲಗಳನ್ನು ಶನಿಯು ನೀಡ್ತಾರೆ. ಬಹಳ ದಿನದಿಂದ ನೀವು ಪ್ರಯತ್ನಿಸ್ತಾ ಇದ್ದೀರಾ, ವರ್ಗಾವಣೆ ಆಗ್ತಾ ಇಲ್ಲ ಅನ್ನುವವರಿಗೆ ಈಗ ನಿಮಗೆ ಇಷ್ಟಪಡುವ ಕಡೆಗೆ ವರ್ಗಾವಣೆಗಳು ಆಗುತ್ತೆ ಮತ್ತು
ತುಂಬ ದಿನದಿಂದ ಯಾವುದು ಪ್ರಮೋಷನ್ ಬರಬೇಕಾಗಿತ್ತು, ಬರ್ತಾ ಇಲ್ಲ ಅನ್ನುವವರಿಗೆ ಒಳ್ಳೆಯ ಸ್ಥಾನಕ್ಕೆ ನೀವು ಆಯ್ಕೆ ಆಗುವಂತಹ ಸಾಧ್ಯತೆ ಹೆಚ್ಚು ಇದೆ. ಮತ್ತು ಕರ್ಮಸ್ಥಾನಾಧಿಪತಿ ನಿಮಗೆ ಶನಿಯಾಗಿ ಲಾಭಸ್ಥಾನದಲ್ಲಿ ಇರೋದರಿಂದ ನೀವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಏನು ಶ್ರಮ ಪಡ್ತೀರಾ ಅದಕ್ಕೆ ನಿಮಗೆ ಲಾಭದ ಫಲವನ್ನೇ ಕೊಡ್ತಾರೆ. ಒಳ್ಳೆಯ ಲಾಭ, ಅಂತಸ್ತು, ಹೆಸರು ಎಲ್ಲವನ್ನ ನಿಮ್ಮ ಉದ್ಯೋಗದಲ್ಲಿ ನೀಡ್ತಾರೆ. ಮತ್ತು ನಿಮ್ಮ ಆಯುಷ್ಯ ಸ್ಥಾನವನ್ನು, ಅಷ್ಟಮ ಸ್ಥಾನ, ನಿಮ್ಮ ಜನ್ಮರಾಶಿಯಿಂದ ಅಷ್ಟಮ ಸ್ಥಾನವನ್ನು ಶನಿಯು ದೃಷ್ಟಿಸೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಆಗ್ಬೋದು, ಆಯುಷ್ಯದಲ್ಲಿ ಆಗ್ಬೋದು, ಇದೆಲ್ಲವೂ ವೃದ್ಧಿಸುತ್ತೆ. ಭಾಗ್ಯಾಧಿಪತಿಯು ನಿಮಗೆ ಶನಿಯೇ ಆಗಿರೋದ್ರಿಂದ ನೀವು ಭೋಗ ಭಾಗ್ಯಗಳನ್ನು ಅನುಭವಿಸುವಂತಹ ಒಂದು ಫಲಗಳನ್ನು ನೀಡ್ತಾರೆ. ಅಂದರೆ ಸುಖದಿಂದ ಇರ್ತೀರ, ಮಾನಸಿಕವಾಗಿ ಮನಸ್ಸು ನೆಮ್ಮದಿಯಿಂದ ಇರುತ್ತೆ. ಮತ್ತು ಪತಿ, ಮಕ್ಕಳು, ಪತ್ನಿ ಇವರೊಂದಿಗೆ ಸೇರಿ ವೃಷಭ ರಾಶಿಯವರು ಸಂತೋಷದಿಂದ ಇರುವಂತಹ ಹೆಚ್ಚಿನ ಒಂದು ಕಾಲವು ಇದಾಗಿರುತ್ತೆ. ಮತ್ತು ನಿಮ್ಮ ಕೆಲಸ ಕಾರ್ಯಗಳು ಇದೆಲ್ಲದಕ್ಕೂ ಸ್ನೇಹಿತರ ಒಂದು ಸಹಾಯವೂ ಸಿಗುತ್ತೆ, ಬಂಧು ಮಿತ್ರರ ಮತ್ತು ಇನ್ನಿತರ ಯಾರೇ ಆಗ್ಬೋದು ಅವರೆಲ್ಲರ ಸಹಾಯವೂ ಸಿಗುತ್ತೆ. ಒಟ್ಟಿನಲ್ಲಿ ಸಮಾಜದಲ್ಲಿ ಶನಿಯು ವೃಷಭ ರಾಶಿಯಿಂದ ಲಾಭಸ್ಥಾನದಲ್ಲಿ ಸಂಚರಿಸೋದ್ರಿಂದ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಮಾಡ್ತೀರಾ. ಯಾರಿಗೆ ಒಳ್ಳೆ ಭುಕ್ತಿ ಕಾಲಗಳು ನಡೀತಾ ಇರುತ್ತೆ ಅಂಥವರಿಗೆ ಇಂಥ ಫಲಗಳು ಸಿಕ್ಕಿಯೇ ಸಿಗುತ್ತೆ. ಆದರೆ ಯಾರಿಗೆ ರಾಹು ಭುಕ್ತಿ ಕಾಲ ಮತ್ತು ಶನಿ ಭುಕ್ತಿ ಕಾಲವೇ ನಡೀತಾ ಇದ್ದರೂ ಕೆಲವೊಂದು ಫಲಗಳಲ್ಲಿ ವ್ಯತ್ಯಾಸ ಆಗುತ್ತೆ. ನಿಧಾನ ಆಗ್ಬೋದು, ಅಡೆತಡೆಗಳು ಆಗ್ಬೋದು, ರಾಹುಭುಕ್ತಿ ಕಾಲಗಳಲ್ಲಿ ಸಮಸ್ಯೆಗಳಾಗ್ಬೋದು, ಈ ರೀತಿ ಎಲ್ಲ ಇರುತ್ತೆ. ನಿಮ್ಮ ಜನ್ಮ ಜಾತಕದಲ್ಲಿ ಯಾವ ಒಂದು ಗ್ರಹದ ಭುಕ್ತಿ ಕಾಲ ನಡೀತಾ ಇದೆ ಅನ್ನೋದನ್ನು ನೀವು ಪರಿಶೀಲನೆ ಮಾಡಿಸ್ಕೊಳ್ಳಿ. ಆಗ ನಿಮಗೆ ಯಾವ ರೀತಿ ಈ ಶನಿಯ ಒಂದು ಫಲಗಳನ್ನು ಪಡೆದುಕೊಳ್ಳೋದಕ್ಕೆ ಸಿದ್ಧರಾಗಬೇಕು ಅನ್ನೋದು ನಿಮಗೆ ತಿಳಿಯುತ್ತೆ. ಕುಟುಂಬದ ಜೀವನವನ್ನು ಶನಿಯು ಸಂತೋಷವನ್ನಾಗಿ ಇರಿಸೋದ್ರಿಂದ ವಿದ್ಯಾರ್ಥಿಗಳಿಗೂ ವಿದ್ಯೆಯನ್ನು ಪಡೆದುಕೊಳ್ಳುವುದಕ್ಕಾಗಿ ನೀವು ಹೈಯರ್ ಎಜುಕೇಷನ್ ಮಾಡಬೇಕು ಅನ್ನುವವರು, ನೀವು ಹೊರಗೆ ಹೋಗಿ ವಿದ್ಯಾಭ್ಯಾಸ ಮಾಡಬೇಕು ಅನ್ನುವವರಿಗೂ ಒಳ್ಳೆಯ ಫಲಗಳು ಸಿಗುತ್ತೆ. ಏಕೆಂದರೆ ನಿಮ್ಮ ನೋಡಿ, ಪಂಚಮ ಸ್ಥಾನವನ್ನು ಶನಿ ದೃಷ್ಟಿಸ್ತಾರೆ, ಅದು ಶನಿಗೆ ಮಿತ್ರ ಸ್ಥಾನ. ಮತ್ತು ಒಂದು ನವಮ ಸ್ಥಾನಾಧಿಪತಿಯಾಗಿ ಲಾಭಸ್ಥಾನದಿಂದ ಪಂಚಮ ಸ್ಥಾನವನ್ನು ದೃಷ್ಟಿಸೋದ್ರಿಂದ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಫಲವೇ ಸಿಗಲಿದೆ. ಅದೃಷ್ಟವು ಅಂದರೆ ಕೈಗೂಡಲಿದೆ. ಮತ್ತು ವೃಷಭ ರಾಶಿಯವರಿಗೆ 2ನೇ ಸ್ಥಾನದಲ್ಲಿ ಗುರು ಸಂಚಾರವೂ ಆಗೋದ್ರಿಂದ ಗುರುವಿನಿಂದಲೂ ಶುಭ ಫಲಗಳು ನಿಮಗೆ ಸಿಗೋದ್ರಿಂದ ಯಾವುದಾದರೂ ಕಡೆಯಿಂದ ಲಾಭದಾಯಕವಾದಂತಹ ಫಲಗಳನ್ನು ನೀವು ಪಡೆದುಕೊಳ್ತೀರಾ. ಮೇ ನಂತರದಲ್ಲಿ ಅಂದರೆ ವೃಷಭ ರಾಶಿಯಿಂದ ಗುರುಗ್ರಹವು ಮಿಥುನ ರಾಶಿಗೆ ಪ್ರವೇಶ ಆಗಿ 2ನೇ ಸ್ಥಾನದಲ್ಲಿ ಅಲ್ಲಿ ಸಂಚಾರ ಮಾಡೋದ್ರಿಂದ ಧನಾನುಕೂಲಗಳು ಹೆಚ್ಚು ಆಗುತ್ತೆ. ನಿಮಗೆ ಧನಾನುಕೂಲಗಳು ಹೆಚ್ಚು ಆದಾಗ ಒಳ್ಳೆ ಕೆಲಸ ಕಾರ್ಯಗಳನ್ನು ನೀವು ಮಾಡ್ತೀರಾ. ಮತ್ತು ಶನಿ ಲಾಭಸ್ಥಾನದಿಂದ ನಿಮ್ಮ ಜನ್ಮ ಲಗ್ನವನ್ನು ಜನ್ಮ ರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ನೇಮ್, ಫೇಮ್, ಹೆಸರು, ಹಾರ್ಡ್ ವರ್ಕ್ ಇದೆಲ್ಲವನ್ನು ನೀವು ಮಾಡುವಂತೆ ಆಗುತ್ತೆ. ಬುದ್ಧಿವಂತಿಕೆಯಿಂದ ಇದೆಲ್ಲವನ್ನು ನೀವು ಮಾಡಿ ಪಡೆದುಕೊಳ್ತೀರಾ. ಇಂತಹ ಒಂದು ಒಳ್ಳೆಯ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ನೀವು ಅದನ್ನು ಉಪಯೋಗಿಸಿಕೊಳ್ಬೇಕಾಗುತ್ತೆ. ಯಾವುದೇ ಒಂದು ಹೊಸ ಆರಂಭಗಳಿರ್ಬೋದು ಅಥವಾ ಜನರ ಸಂಬಂಧಗಳಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಾಗ ಆಗಿರ್ಬೋದು, ಎಲ್ಲದರಲ್ಲಿಯೂ ನೀವು ಜಾಗೃತರಾಗಿ ಒಳ್ಳೆಯ ಬುದ್ಧಿವಂತಿಕೆಯಿಂದ ಒಳ್ಳೆಯ ಕೆಲಸ ಕಾರ್ಯಗಳೊಂದಿಗೆ ಶ್ರಮದಿಂದ ನೀವು ಸಕ್ಸಸ್ ಆಗಬೇಕು ಅನ್ನೋದನ್ನು ನಾನು ವೃಷಭ ರಾಶಿಯವರಿಗೆ ತಿಳಿಸ್ತಾ ಇದ್ದೇನೆ. ವಿವಾಹ ಆಗುವವರಿಗೆ ವಿವಾಹ ಆಗ್ಬೋದು, ಕುಟುಂಬದಲ್ಲಿ ನಡೆಯಬೇಕಾದಂತಹ ಶುಭ ಕಾರ್ಯಗಳಿಗೂ ಇಲ್ಲಿ ಶನಿ ಬಲವು ಗುರು ಬಲವು ನಿಮಗೆ ಸರಿಯಾಗಿ ಕೆಲಸ ಮಾಡೋದ್ರಿಂದ ವಿವಾಹ ಯೋಗವು ಮತ್ತು ನಿಮ್ಮ ಒಂದು ಗೃಹದಲ್ಲಿ ನಡೆಯಬೇಕಾದಂತಹ
ಎಲ್ಲ ಶುಭ ಆರಂಭಗಳಿಗೂ ಶನಿಯಿಂದ ಒಳ್ಳೆಯ ಫಲಗಳನ್ನು ನೀವು ಪಡೆದುಕೊಳ್ತೀರಾ. 2025, 2026, 2027, 2028 ಪ್ರಾರಂಭದ ಒಂದು 2 ತಿಂಗಳಲ್ಲಿಯೂ ಶನಿ ಲಾಭದಲ್ಲೇ ಸಂಚರಿಸೋದ್ರಿಂದ ಈ ಒಂದು ಕಾಲವು ನಿಮಗೆ ಶುಭದಾಯಕವಾಗಿ ಇರಲಿದೆ. ಎಲ್ಲ ವೃಷಭ ರಾಶಿಯವರಿಗೆ ಶನಿಯಿಂದ ಒಳ್ಳೆಯ ಫಲಗಳನ್ನು ಪಡೆದುಕೊಂಡು ನೆಮ್ಮದಿಯ ಜೀವನವನ್ನು ಪಡೆದುಕೊಳ್ಳುವಂತೆ ಆಗಲಿ ಅನ್ನೋದನ್ನು ನಾನು ಶುಭ ಹಾರೈಸ್ತೇನೆ. ಏಕೆಂದರೆ ಈ ಒಂದು ಕಾಲವನ್ನು ಸರಿಯಾದ ರೀತಿಯಲ್ಲಿ ನೀವು ಒಂದು ಉಪಯೋಗ ಮಾಡ್ಕೋಬೇಕಾಗಿದೆ. ಆ ನಂತರದಲ್ಲಿ 2028ರ ನಂತರದಲ್ಲಿ ಶನಿಯು 2028ಕ್ಕೆ ಶನಿಯು ಮೇಷರಾಶಿಗೆ ಪ್ರವೇಶ ಆಗೋದ್ರಿಂದ ನಿಮಗೆ ಸಾಡೆಶಾತಿ ಆರಂಭ ಆಗುತ್ತೆ. ವೃಷಭ ರಾಶಿಯವರಿಗೆ ಶನಿಯು 12ನೇ ಸ್ಥಾನದಲ್ಲಿ 2028-29ರಲ್ಲಿ ಸಂಚರಿಸುವಾಗ ಅಶುಭ ಫಲವನ್ನು ನೀಡ್ತಾರೆ. ಏಕೆಂದರೆ ಅದು ಅಗ್ನಿತತ್ವ ರಾಶಿಯಾಗಿರೋದ್ರಿಂದ ಅಲ್ಲಿ ಅಶುಭ ಫಲವನ್ನು ನೀಡ್ತಾರೆ 28, 29 ಈ ಒಂದು ವರ್ಷಗಳಲ್ಲಿ. ಅದಕ್ಕಾಗಿ ಈಗ ಏನು ಒಂದು ಒಳ್ಳೆಯ ಕಾಲ ನಿಮಗೆ ನಡೆಯುತ್ತೆ, ಆ ಕಾಲದಲ್ಲಿ ನೀವೇನೇನು ಮಾಡಬೇಕು ಅದೆಲ್ಲವನ್ನು ಒಳ್ಳೆ ರೀತಿ ಮಾಡಿಕೊಳ್ಳೋದ್ರಿಂದ ನಿಮಗೆ ಒಳ್ಳೆಯ ಫಲ. ಈಗ ನೀವು ಅನ್ಯಾಯ ಮಾರ್ಗದಿಂದ ನೀವು ಮಾಡಿಕೊಳ್ಬಾರ್ದು. ಯಾಕೆಂದರೆ ಅನ್ಯಾಯ ಮಾರ್ಗದಿಂದ ನೀವೇನಾದರೂ ಸಕ್ಸಸ್ನ ನೀವು ತೆಗೆದುಕೊಂಡ್ರೆ ಮತ್ತೆರಡು ವರ್ಷದಲ್ಲಿ ನಿಮಗೆ ಸಾಡೆಸಾತಿ ಆಗುವಾಗ ನಿಮ್ಗೆ ಅಲ್ಲಿ ಸಮಸ್ಯೆಗಳನ್ನು ನೀಡಲಿಕ್ಕೆ ಶನಿ ಅಲ್ಲಿ ಬರ್ತಾ ಇರೋದ್ರಿಂದ ಈ ರೀತಿ ನೀವು ಮಾಡಬಾರ್ದು. ಒಳ್ಳೆಯ ರೀತಿಯಲ್ಲಿ ಜೀವನದಲ್ಲಿ ನೀವು ಬುದ್ಧಿವಂತಿಕೆಯಿಂದ ಶ್ರಮದಿಂದ ನೀವು ಸಕ್ಸಸ್ನ ಪಡೆದುಕೊಳ್ಳುವಂತೆ ಆಗಬೇಕು ಅನ್ನೋದನ್ನು ನಾನು ಶಿವ ನಾರಾಯಣರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಎಲ್ಲ ವೃಷಭ ರಾಶಿಯವರಿಗೂ ದೇವರ ಅನುಗ್ರಹ ಇರಲಿ. ನಿಮ್ಮ ಜೀವನದಲ್ಲಿ ನೆಮ್ಮದಿ ಮತ್ತು ಜಯ ಮತ್ತು ಎಲ್ಲ ಶುಭ ಆರಂಭಗಳು ಆಗಲಿ ಅನ್ನುವಂಥ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.